ಹೆಚ್ಚು ಕಮ್ಮಿ ಇದೇ ತಿಂಗಳಲ್ಲಿ 5 ರಾಜ್ಯಗಳ ವಿಧಾನಸಭೆ ಚುನಾವಣೆಗೆ ಮುಹೂರ್ತ ನಿಗದಿಯಾಗಲಿದೆ. ಇಂಥ ಹೊತ್ತಲ್ಲೇ 9 ರಾಜ್ಯಗಳ ರಾಜ್ಯಪಾಲರನ್ನ ಅದಲು ಬದಲು ಮಾಡಿದ್ದು ವಿಪಕ್ಷಗಳ ಕಣ್ಣು ಕೆಂಪಾಗಿಸಿದೆ. ಅಷ್ಟಕ್ಕೂ ಯಾವ್ಯಾವ ರಾಜ್ಯಗಳ ರಾಜ್ಯಪಾಲರನ್ನ ಬದಲಿಸಲಾಗಿದೆ, ಯಾವ್ಯಾವ ನಾಯಕರ ಕಣ್ಣು ಕೆಂಪಾಗಿಸಿದೆ ಅಂತ ನಿಮಗೂ ತೋರಿಸ್ತೀವಿ ನೋಡಿ. ಭಾರತದ ರಾಷ್ಟ್ರಪತಿ ಭವನವು ಶುಕ್ರವಾರ ಹಲವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ರಾಜ್ಯಪಾಲರು ಹಾಗೂ ಲೆಫ್ಟಿನೆಂಟ್ ಗವರ್ನರ್ಗಳ ಮಹತ್ವದ ನೇಮಕಾತಿ ಮತ್ತು ವರ್ಗಾವಣೆಯನ್ನ ಘೋಷಿಸಿದೆ. ದೆಹಲಿ, ಲಡಾಖ್, ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ 9 ರಾಜ್ಯಗಳಲ್ಲಿ ಈ ಬದಲಾವಣೆ ಮಾಡಲಾಗಿದೆ. ದೆಹಲಿಗೆ ತರಂಜಿತ್ ಸಿಂಗ್ ಸಂಧು, ಲಡಾಖ್ಗೆ ವಿನಯ್ ಕುಮಾರ್ ಸಕ್ಸೇನಾ ಅವರನ್ನ ನೇಮಿಸಲಾಗಿದೆ. RN ರವಿ ತಮಿಳುನಾಡಿನ ಗವರ್ನರ್ ಆಗಿದ್ರು, ಈಗ ಪಶ್ಚಿಮ ಬಂಗಾಳ ರಾಜ್ಯಪಾಲರಾಗಿದ್ದಾರೆ. ರಾಜೇಂದ್ರ ವಿಶ್ವನಾಥ್ ಕೇರಳ ಗವರ್ನರ್ ಆಗಿದ್ರು, ಈಗ ತಮಿಳುನಾಡು ರಾಜ್ಯಪಾಲರಾಗಿ ಕರ್ತವ್ಯಗಳನ್ನ ನಿರ್ವಹಿಸಲಿದ್ದಾರೆ. ಶಿವ ಪ್ರತಾಪ್ ಶುಕ್ಲಾ ಹಿಮಾಚಲ ಪ್ರದೇಶದಲ್ಲಿದ್ರು, ಈಗ ತೆಲಂಗಾಣ ರಾಜ್ಯಪಾಲರಾಗಿ ನೇಮಕ ಆಗಿದ್ದಾರೆ. ಜಿಷ್ಣು ದೇವ್ ವರ್ಮಾ ತೆಲಂಗಾಣದಿಂದ ಮಹಾರಾಷ್ಟ್ರ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿದೆ. ವಿನಯ್ ಕುಮಾರ್ ಸಕ್ಸೇನಾ ದೆಹಲಿಯಲ್ಲಿದ್ರು, ಈಗ ಲಡಾಖ್ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಕವಾಗಿದ್ದಾರೆ. ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಅವರನ್ನ ಬಿಹಾರದ ನೂತನ ರಾಜ್ಯಪಾಲರಾಗಿ ನೇಮಿಸಲಾಗಿದೆ. ತರಂಜಿತ್ ಸಿಂಗ್ ಸಂಧು ಅವರನ್ನ ಹೊಸದಾಗಿ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಿಸಲಾಗಿದೆ. ನಂದಕಿಶೋರ್ ಯಾದವ್ ಅವರನ್ನ ನಾಗಾಲ್ಯಾಂಡ್ ರಾಜ್ಯಪಾಲರಾಗಿ ನೇಮಿಸಲಾಗಿದೆ. ಕವಿಂದರ್ ಗುಪ್ತಾ ಅವರನ್ನ ಹಿಮಾಚಲ ಪ್ರದೇಶ ರಾಜ್ಯಪಾಲರಾಗಿ ನೇಮಿಸಲಾಗಿದೆ. 5 ರಾಜ್ಯಗಳ ವಿಧಾನಸಭಾ ಚುನಾವಣೆಗೂ ಮುನ್ನ ರಾಜ್ಯಪಾಲರನ್ನ ಬದಲಾಯಿಸಿರುವುದು ಇಂಡಿಯಾ ಕೂಟದ ಪಕ್ಷಗಳ ಕಣ್ಣು ಕೆಂಪಾಗಿಸಿದೆ. ನಮ್ಮ ರಾಜ್ಯದಲ್ಲಿ ರಾಜ್ಯಪಾಲರನ್ನ ಬದಲಾಯಿಸುವ ಮಾಹಿತಿಯೇ ನನಗಿಲ್ಲ. ಆನಂದ್ ಬೋಸ್ ಅವರು ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟರು ಅನ್ನೋದು ಗೌಪ್ಯವಾಗಿದೆ. ಈ ವಿದ್ಯಮಾನ ನನಗೆ ದಿಗ್ಭ್ರಮೆಯನ್ನ ತಂದಿದೆ. ಕೇಂದ್ರ ಸರ್ಕಾರದ ಗೃಹ ಇಲಾಖೆಯಿಂದ ಒತ್ತಡ ಇದ್ರೂ ಇರಬಹುದು ಅಂತ ದೀದಿ ಪೋಸ್ಟ್ ಹಾಕಿದ್ದಾರೆ. ಇನ್ನು 2021ರಿಂದಲೂ ಸ್ಟಾಲಿನ್ ಸರ್ಕಾರವನ್ನ ಪದೇ ಪದೇ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದ RN ರವಿ ಅವರನ್ನ ಬಂಗಾಳಕ್ಕೆ ಕಳಿಸಿರೋದು ದೀದಿಯವರನ್ನ ಕೆರಳಿಸಿದೆ. ಆದರೆ ಸ್ಟಾಲಿನ್ ರಾಜ್ಯಪಾಲ RN ರವಿ ಅವರನ್ನ ಬದಲಿಸಿದ್ದರಿಂದ ಸ್ವಲ್ಪ ನಿರಾಳರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.